ಕಂಡಲ್ಲಿ ತುಪುಕ್ ಅಂತ ಉಗಿತಾ ಇದ್ದವರ ಬಾಯಿಗೆ ಬೀಗ ಹಾಕೋದಕ್ಕೆ ಈಗ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಸಜ್ಜಾಗಿದೆ. ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಾನ್ ಮಸಾಲ ಕೂಡ ಸಂಪೂರ್ಣ ಬ್ಯಾನ್. ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ 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 ಅಂತ ಹೇಳಲಾಗ್ತಾ ಇದೆ. ಪಾನ್ ಮಸಾಲ ಕೂಡ ಸಂಪೂರ್ಣ ಬ್ಯಾನ್ ಆಗುತ್ತೆ. ಕಂಡಲ್ಲಿ ತುಪುಕ್ ಅಂತ ಉಗಿತಾ ಇದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಗುಟ್ಕಾ ಪ್ರಿಯರ ಬಾಯಿಗೆ ಬೀಗ ಹಾಕಿದ ಸರ್ಕಾರ. ಗುಟ್ಕಾ ಪಾನ್ ಮಸಾಲ ಪ್ರಿಯರಿಗೆ ಅತಿ ದೊಡ್ಡ ಶಾಕ್ ಈಗ ಎದುರಾಗ್ತಾ ಇದೆ. ಕರ್ನಾಟಕದಲ್ಲಿ 1 ವರ್ಷ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜ್ಯದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಮೇಲೆ ನಿಷೇಧವನ್ನ ಹೇರಲಾಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ಮಾರಾಟಕ್ಕೆ ಬ್ರೇಕ್ ಅನ್ನ ಕೂಡ ಈಗ ಹಾಕಲಾಗ್ತಾ ಇದೆ. ಇನ್ನು ನೋಡಿ, ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಎನ್ನುವಂತಹ ವಿಚಾರ ಈಗ ಲಭ್ಯ ಆಗ್ತಾ ಇದೆ. ಪಾನ್ ಮಸಾಲ ಕೂಡ ಸಂಪೂರ್ಣವಾಗಿ ರಾಜ್ಯದಲ್ಲಿ ಬ್ಯಾನ್ ಆಗುತ್ತೆ ಅನ್ನುವಂತಹ ಮಾಹಿತಿ ಕಂಡಲ್ಲಿ ಏನು ಉಗಿತಾ ಇದ್ರಲ್ಲ ತುಪುಕ್ ಅಂತ ಅಂತವರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಗುಟ್ಕಾ ಪ್ರಿಯರ ಬಾಯಿಗೆ ಬೀಗ ಹಾಕಿರುವಂತದ್ದು ಸರ್ಕಾರ. ಡಿಕೆ ಶಿವಕುಮಾರ್ ಅವರ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾ ಇದೆ. ಇದರಿಂದಾಗಿ ಗುಟ್ಕಾ ಹಾಗೆ ಪಾನ್ ಮಸಾಲ ಪ್ರಿಯರಿಗೆ ಅತಿ ದೊಡ್ಡ ಶಾಕ್ ಎದುರಾಗ್ತಾ ಇದೆ. ಕರ್ನಾಟಕದಲ್ಲಿ 1 ವರ್ಷ ಗುಟ್ಕಾ ಹಾಗೆ ಪಾನ್ ಮಸಾಲ ಬ್ಯಾನ್ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ರಾಜ್ಯದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಮೇಲೆ ನಿಷೇಧವನ್ನ ಹಾಕಲಾಗ್ತಾ ಇದೆ. ರಾಜ್ಯದಲ್ಲಿ ಗುಟ್ಕಾ ಹಾಗೆ ಪಾನ್ ಮಸಾಲ ಮಾರಾಟಕ್ಕೆ ಬ್ರೇಕ್ ಅನ್ನ ಕೂಡ ಈಗ ಹಾಕಲಾಗ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರ ಸರ್ಕಾರದಿಂದ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಾನ್ ಮಸಾಲ ಕೂಡ ಸಂಪೂರ್ಣವಾಗಿ ಬ್ಯಾನ್ ಆಗುತ್ತೆ ಅನ್ನುವಂತಹ ಮಾಹಿತಿ ಕಂಡಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ, ರೋಡ್ಗಳಲ್ಲಿ ಎಲ್ಲಂದ್ರಲ್ಲಿ ಉಗಿತಾ ಇದ್ದವರಲ್ಲ ಅಂತವರಿಗೆಲ್ಲ ಬಿಗ್ ಶಾಕ್ ಈಗ ಎದುರಾಗ್ತಾ ಇದೆ. ಗುಟ್ಕಾ ಪ್ರಿಯರ ಬಾಯಿಗೆ ಈಗ ಬೇಗ ಹಾಕಿರುವಂತದ್ದು ಸರ್ಕಾರ. ಪಾನ್ ಮಸಾಲ ಕೂಡ ಸಂಪೂರ್ಣ ಬ್ಯಾನ್ ಅನ್ನುವಂಥದ್ದು. ಗುಟ್ಕಾ ಹಾಗೆ ಪಾನ್ ಮಸಾಲ ಇದೀಗ ನೋಡಿ, ಗುಟ್ಕಾ ಪ್ರಿಯರ ಬಾಯಿಗೆ ಬೀಗ ಹಾಕೋದಕ್ಕೆ ಮುಂದಾಗಿರುವಂಥದ್ದು. ಗುಟ್ಕಾ ಪಾನ್ ಮಸಾಲ ಪ್ರಿಯರಿಗೆ ಇದೀಗ ದೊಡ್ಡ ಶಾಕ್ ಎದುರಾಗ್ತಾ ಇದೆ. 1 ವರ್ಷ ಕರ್ನಾಟಕದಲ್ಲಿ ಗುಟ್ಕಾ ಹಾಗೆ ಪಾನ್ ಮಸಾಲ ಬ್ಯಾನ್ ಮಾಡೋದಕ್ಕೆ ರೆಡಿ ಆಗಿರುವಂಥದ್ದು. ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ನಿಷೇಧ. ತಂಬಾಕು ಉತ್ಪನ್ನಗಳ ವಿರುದ್ಧ ರಾಜ್ಯ ಸರ್ಕಾರದ ಸಮರ. ಗುಟ್ಕಾ ಪಾನ್ ಮಸಾಲ ವಿರುದ್ಧ ಸರ್ಕಾರದ ಕಠಿಣ ಕ್ರಮ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ಮಾರಾಟಕ್ಕೆ 1 ವರ್ಷ ನಿಷೇಧವನ್ನ ಮಾಡಲಾಗಿದೆ. ಆಗಸ್ಟ್ 10ರಿಂದಲೇ ಜಾರಿಯಾಗುವಂತೆ ಅಧಿಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ. ಈಗಾಗಲೇ ಪ್ರಕಟಣೆ ದಿನಾಂಕದಿಂದ 1 ವರ್ಷದ ಅವಧಿಗೆ ನಿಷೇಧವನ್ನ ಜಾರಿ ಮಾಡಲಾಗ್ತಾ ಇರುವಂತದ್ದು. ತಂಬಾಕು ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ ಈ ಮಾರಾಟದ ವಿರುದ್ಧ ರಾಜ್ಯದಾದ್ಯಂತ ವಿಶೇಷ ಕಾರ್ಯಾಚರಣೆ ಕೂಡ ನಡೆಸಲಾಗುತ್ತೆ ಸರ್ಕಾರದಿಂದ. ಆಹಾರ ಸುರಕ್ಷತೆ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತಪಾಸಣೆಯನ್ನ ಕೂಡ ನಡೆಸಲಾಗುತ್ತೆ. ಆಹಾರ ಸುರಕ್ಷತೆ ಕಾಯ್ದೆ 2006ರ ಸೆಕ್ಷನ್ 30ರ ಅಡಿ ಕಠಿಣ ಕ್ರಮಕ್ಕೆ ಮುಂದಾಗಿರುವಂತದ್ದು. ತಂಬಾಕು, ನಿಕೋಟಿನ್ ಉತ್ಪನ್ನಗಳ ಮಾರಾಟ, ವಿತರಣೆಗೆ ನಿರ್ಬಂಧವನ್ನ ಕೂಡ ಹಾಕಲಾಗ್ತಾ ಇದೆ. ಕಣ್ಣು ತಪ್ಪಿಸಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮಕ್ಕೂ ಮುಂದಾಗಿರುವಂತದ್ದು ಸರ್ಕಾರದಿಂದ. ತಂಬಾಕು, ನಿಕೋಟಿನ್ ಉತ್ಪನ್ನಗಳ ಮಾರಾಟ, ವಿತರಣೆಗೆ ನಿರ್ಬಂಧ ಈಗ ಹಾಕಲಾಗಿದೆ. ರಾಜ್ಯ ಸರ್ಕಾರದಿಂದ ಈಗ ದೊಡ್ಡ ಮಹತ್ತರದ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇರುವಂತದ್ದು. ತಂಬಾಕು ಉತ್ಪನ್ನಗಳ ವಿರುದ್ಧ ರಾಜ್ಯ ಸರ್ಕಾರ ಸಮರ ಸಾರೋದಕ್ಕೆ ರೆಡಿಯಾಗಿದೆ. ಗುಟ್ಕಾ ಪಾನ್ ಮಸಾಲ ವಿರುದ್ಧ ಸರ್ಕಾರ ಈ ಒಂದು ಕಠಿಣ ಕ್ರಮಕ್ಕೆ ಮುಂದಾಗಿರುವಂತದ್ದು. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ಮಾರಾಟಕ್ಕೆ 1 ವರ್ಷ ನಿಷೇಧವನ್ನ ಹಾಕಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ತಂಬಾಕು ಉತ್ಪನ್ನಗಳ ವಿರುದ್ಧ ರಾಜ್ಯ ಸರ್ಕಾರ ಸಮರ ಸಾರೋದಕ್ಕೆ ರೆಡಿಯಾಗಿದೆ. ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ?
ಗಂಗಾ ಏನು ಕಳೆದ ಒಂದು ವರ್ಷದಿಂದ ಏನು ರಾಜ್ಯದಲ್ಲಿ ಉತ್ಪನ್ನ ಆಗೋಂಥ ತಂಬಾಕು ಮತ್ತು ಗುಟ್ಕಾ ಮಸಾಲಗಳಲ್ಲಿ ನಿಕೋಟಿನ್ ಅಂಶ ಅಂದರೆ ಗಾಂಜಾ ಅಂಶಗಳು ಪತ್ತೆಯಾಗಿದ್ದ ಕಾರಣದಿಂದಾಗಿ ಹಲವಾರು ಕಡೆ ರೈಡ್ ಮಾಡಿದರು. ಈ ರೈಡಿನ ಪ್ರತಿಫಲವಾಗಿ ಆ ವರದಿಯನ್ನು ಆಹಾರ ಇಲಾಖೆ ಸರ್ಕಾರಕ್ಕೆ ನೀಡಿತ್ತು. ಹೀಗಾಗಿ ಒಂದು ವರ್ಷದ ಮಟ್ಟಿಗೆ ಆಗಲಿ ಏನು ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ಮುಂಬರುವ ಏನು ಮುಂದಿನ ಬೆಳವಣಿಗೆಗಳ ವಿಚಾರವಾಗಿ ಎಲ್ಲ ಏನು ತಂಬಾಕಾಗಿರ್ಬೋದು, ಪಾನ್ ಮಸಾಲಗಳಾಗಿರ್ಬೋದು, ನಿಕೋಟಿನ್ ಆಗಿರ್ಬೋದು, ಇಂಥ ವಸ್ತುಗಳನ್ನು ನಾವು ಬ್ಯಾನ್ ಮಾಡಬೇಕಾಗತ್ತೆ. ಇದೊಂಥರ ಡ್ರಗ್ಸ್ ಮುಕ್ತ ಏನು ಅಭಿಯಾನ ಮಾಡಿದರು, ಗಾಂಜಾ ಮುಕ್ತ ರಾಜ್ಯವನ್ನಾಗಿ ಮಾಡೋದಕ್ಕೆ. ಹೀಗಾಗಿ ಆ ಅಭಿಯಾನದ ಮತ್ತೊಂದು ಪೂರಕ ಅಂದರೆ ಈಗ ಕಳೆದ 3-4 ವರ್ಷಗಳಿಂದ ತಿಂಗಳಿಗೆ ಕನಿಷ್ಠ ಕೋಟ್ಯಾಂತರ ರೂಪಾಯಿ ತಂಬಾಕು MDMA ಮತ್ತು ಆಗಿರ್ಬೋದು ಮತ್ತು ಈಗ ಬೇರೆ ವಿದೇಶಗಳಿಂದ ಬರ್ತಾ ಇರೋ ತಂಬಾಕುಗಳಿಂದ ಜನರ ಮೇಲೆ ಆರೋಗ್ಯದ ಪರಿಣಾಮ ಹೆಚ್ಚಾಗ್ತಾ ಇದೆ. ಕ್ಯಾನ್ಸರ್ ಅಂತ ರೋಗಗಳು ಹೆಚ್ಚಿನದಾಗಿ ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂದರೆ ತಂಬಾಕು ಮತ್ತು ಹಾಗೂ ಏನು ಪಾನ್ ಮಸಾಲಗಳನ್ನು ಬ್ಯಾನ್ ಮಾಡಬೇಕು ಅನ್ನೋದು ಸರ್ಕಾರದ ನಿರ್ಧಾರ ಆಗಿತ್ತು. ಏನು ಆಹಾರ ಇಲಾಖೆ ಕೊಟ್ಟಂಥ ವರದಿ ಆಧಾರದ ಮೇಲೆ ಮತ್ತು ಆರೋಗ್ಯ ಇಲಾಖೆ ಕೊಟ್ಟಂಥ ಗೈಡ್ಲೈನ್ಸ್ ಆಧಾರದ ಮೇಲೆ ಈಗ 1 ವರ್ಷದ ಮಟ್ಟಿಗೆ ಪಾನ್ ಮಸಾಲ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು ಮತ್ತು ತಂಬಾಕು, ನಿಕೋಟಿನ್ ಅಂಶ ಇರುವಂಥ ಎಲ್ಲ ಪದಾರ್ಥಗಳನ್ನು ಬ್ಯಾನ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಮಾದರಿ ಈ ಹಿಂದೆ ಕೂಡ ರಾಜ್ಯದಲ್ಲಿ ಅಳವಡಿಸಬೇಕು ಅನ್ನೋದು ಭಾಳ ಒತ್ತಾಯ ಕೇಳಿ ಬಂದಿತ್ತು. ಅಂದರೆ ಸಿಕ್ಕಲ್ಲಿ ಪಾನ್ ಮಸಾಲಗಳನ್ನು ಅಗದು ಏನು ಗೋಡೆಗಳಾಗಿರ್ಬೋದು ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಉಗಿಯುವಂಥ ಕೆಲಸ ಆಗ್ತಿತ್ತು. ಅದಲ್ಲಿ ಮತ್ತು ಸ್ಮೋಕ್ ಮಾಡೋರು ಅಷ್ಟೇ, ಸ್ಮೋಕಿಂಗ್ ಝೋನ್ಗಳನ್ನು ಬಿಟ್ಟು ಸಿಕ್ಕ ಅಂಗಡಿಗಳ ಬಳಿ ಸ್ಮೋಕ್ ಮಾಡ್ತಿದ್ರು. ಇದೆಲ್ಲದಕ್ಕೂ ಕೂಡ ನಿಕೋಟಿನ್ ಅಂಶ ಇದು ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಅತಿ ಹೆಚ್ಚಾಗಿ ಅಸ್ತಮಾ ವಿಚಾರವಾಗಿ ಕಂಪ್ಲೇಂಟ್ಗಳು ಜಾಸ್ತಿ ಆಗಿದ್ದವು. ಈ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಇದನ್ನು ನಿಯಂತ್ರಣ ಮಾಡೋದಕ್ಕಾಗಿ ಒಂದು ದಿಟ್ಟ ನಿರ್ಧಾರ ತಗೊಂಡಿದೆ. ಅಂದರೆ 1 ವರ್ಷದ ಕಾಲ ಯಾವುದೇ ತಂಬಾಕುಗಳನ್ನಾಗಲಿ ನಿಕೋಟಿನ್ ಅಂಶಗಳ ಇರೋವಂಥ ಪಾನ್ ಮಸಾಲಗಳನ್ನಾಗಲಿ ಮಾರಬಾರ್ದು ಅನ್ನೋದು ಆರ್ಡ್ರ್ ಮಾಡಿದೆ. ಆದರೆ ಇದು ಯಾವ ಮಟ್ಟಿಗೆ ಗ್ರೌಂಡ್ ಲೆವೆಲ್ಗೆ ಅಂದರೆ ತಳಮಟ್ಟಕ್ಕೆ ಇಳಿಯುತ್ತೆ ಅನ್ನೋದು. ಈಗ ಪ್ರತಿಯೊಂದು ಹಳ್ಳಿಯಲ್ಲೂ ಪಾನ್ ಮಸಾಲ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು ಮತ್ತು ತಂಬಾಕು ಪದಾರ್ಥಗಳು ಸಿಗ್ತವೆ. ಅಂದರೆ ಸಹಜವಾಗಿ ಸಿಗರೇಟ್ ಆಗಿರ್ಬೋದು, ಬೀಡಿಗಳಾಗಿರ್ಬೋದು, ಇವನ್ನ ಮಾರ್ತಾರೆ. ಮತ್ತು ಪಾನ್ ಮಸಾಲಗಳು ಇವನ್ನ ಯಾವ ರೀತಿ ಕಡಿವಾಣ ಹಾಕ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಇದಕ್ಕೋಸ್ಕರನೂ ಒಂದು ಟಾಸ್ಕ್ ಫೋರ್ಸ್ ಕೂಡ ಮಾಡ್ತಾಯಿದ್ದಾರೆ. ಅದು ಆಹಾರ ಇಲಾಖೆ ಅಂಡರಲ್ಲಿ ಆಹಾರ ತಪಾಸಣಾ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಈ ಎಲ್ಲ ಏನು ಆರೋಗ್ಯಕ್ಕೆ ಹಾನಿಕರ ಆಗಿರ್ತಕ್ಕಂಥ ಎಲ್ಲವನ್ನು ಟೆಸ್ಟ್ ಮಾಡಿ ಬ್ಯಾನ್ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಮತ್ತು CM DK ಶಿವಕುಮಾರ್ ಸರ್ಕಾರದ ಒಂದು ನಿರ್ಧಾರ ಆಗಿದೆ. ಗಂಗಾ, ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ.